ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಐಶ್ವರ್ಯ ಸಿಟ್ಟು ಬಂದು ಆಚೆ ಬಿಸಿಲಲ್ಲಿ ನಿಂತುಬಿಟ್ಟಿದ್ದಾಳೆ. ಆ ಮಗು ಬಂದು ಕರೆದ್ಲು, ಅವರ ಬಾವನ ಮಗಳು, ಬಾ ಅಕ್ಕ ಒಳಗಡೆ, ಅದಕ್ಕೆ ಬಾ ಒಳಗಡೆ, ಈ ಬಿಸಿಲಲ್ಲಿ ನಿಂತಿದೆಯಲ್ಲ ಬಾ ಒಳಗೆ ಅಂತ. ನಮ್ಮ ಅಪ್ಪಗೆ ಅವಮಾನ ಮಾಡುವಾಗ ನೀವು ಯಾರೂ ಮಾತಾಡಲಿಲ್ಲ, ಎಲ್ಲ ಬಾಯಿ ಮುಚ್ಕೊಂಡಿದ್ರಿ. ಈಗೇನಕ್ಕೆ ಕರೆಯೋಕ್ಕೆ ಬಂದಿದೆಯಾ? ಸುಮ್ಮನೆ ಹೋಗು, ನನಗೆ ಸಿಟ್ಟು ಬರೆಸ್ಬೇಡ. ನೀವೆಲ್ಲ ಎಷ್ಟು ಕ್ರೂರಿಗಳು ಅಂತ ನನಗೆ ಇವಾಗ ಗೊತ್ತಾಗಿದೆ. ನಮ್ಮ ಅಪ್ಪಗೆ ಅಷ್ಟೊಂದು ಅವಮಾನ ಮಾಡ್ತಾರೆ ಯಾರಾದರೂ? ತಗೊಬಂದು ಆಚೆಗೆ ಎಸೆಯೋವಷ್ಟು ನಮ್ಮಪ್ಪ ತಪ್ಪೇನು ಮಾಡಿದ್ರು? ನಮ್ಮಪ್ಪನ ಆ ಥರ ಹಿಂಸೆ ಕೊಟ್ಬಿಟ್ರಲ್ಲ ಎಲ್ಲ ಸೇರಿಕೊಂಡು, ಮನೆಯವರೆಲ್ಲ ಸೇರಿಕೊಂಡು ಅಂತೇಳಿ ಬೈತಾ ಇರ್ತಾಳೆ. ಅಜ್ಜಿ ಅಲ್ಲಿಗೆ ಬಾಗಿಲಿಗೆ ಬಂದು ನಿಂತ್ಕೊಂಡು ಕೇಳಿಸ್ಕೊತಾ ಇರುತ್ತೆ. ಅಜ್ಜಿಗೂ ಭಾಳ ನೋವಾಗುತ್ತೆ. ಅಪ್ಪ ಅಲ್ವಾ, ಅಪ್ಪನ ಬಗ್ಗೆ ಹಂಗೆಲ್ಲ ಮಾತಾಡಿದ್ದಕ್ಕೆ ಅವಳಿಗೆ ಮನಸ್ಸಿಗೆ ನೋವಾಗಿದೆ ಅಂತೇಳಿ ತುಂಬ ಯೋಚನೆ ಮಾಡ್ತಾ, ಎಂತ ಮಾಡಿದ್ರಪ್ಪ ಇವರೆಲ್ಲ ಅಂತೇಳಿ ಭಾಳ ಯೋಚನೆ ಮಾಡ್ತಾ ಇರುತ್ತೆ ಅಜ್ಜಿ. ಆಮೇಲೆ ಒಳಗಡೆ ಹೋಗ್ಬಿಟ್ಟು, ಜಯಿ, ಏ ಜಯಿ, ಏನತ್ತವ? ಏನಿಲ್ಲ, ಐಶು ಆಚೆನೇ ನಿಂತವಳೆ ಬಿಸಿಲಲ್ಲ ಹುಡುಗಿ, ಹೋಗಿ ಬಾ ಒಳಗೆ ಅಂತ ಕರೆಯೋದಲ್ವಾ ಅಂತ. ನೋಡು ಅತ್ತವ, ನಾನೇನು ಮದುವೆ ಮಾಡ್ಕೊಂಡು ಬಂದಿಲ್ಲ, ಬೇಕಾದವಳು ಬರ್ತಾಳೆ, ಬೇಡವಾದವಳು ಬಿಡ್ತಾಳೆ, ಬಿಡು ಅತ್ತವ ಅಂತ ಹೇಳ್ತಾಳೆ. ಏನು ಜಯಿ, ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಲ್ಲ? ಆ ಬಿಸಿಲು ಸುಟ್ಟು ಹೋಗ್ತಾಯಿದೆ, ಅಂಥ ಬಿಸಿಲಲ್ಲಿ ಆ ಹುಡುಗಿ ನಿಂತಿದೆಯಲ್ಲ, ಹೋಗಿ ಕರಿಬೇಕು ಅನ್ನೋ ಪರಿಜ್ಞಾನ ಕೂಡ ಇಲ್ವಲ್ಲ ನಿನಗೆ? ನೀನು ಏನಪ್ಪ ಹಿಂಗಾಡ್ತೀಯ ಅಂತೇಳಿ ಅಜ್ಜಿ ಅಲ್ಲೂ ಬೈಕೊಂಡು ಗೊಣಗೊಣಗೊಣ್ಣೆ. ನೋಡಿ ಅತ್ತವ, ನಿಮಗೆ ಬೇಕಾದರೆ ಕೈಕಾಲು ಒತ್ತೀನಿ, ನಿಮಗೇನು ಬೇಕು ಅಂತ ಕೇಳಿ ಮಾಡಿಕೊಡ್ತೀನಿ. ಆದರೆ ನನಗೆ ಬೆಲೆ ಕೊಡದೇ ಇದ್ದವಳಿಗೆ ನನಗೆ ಹೋಗಿ ಕರ್ಕೊಂಡು ಬಾ ಅಂತ ಹೇಳಬೇಡಿ ನೀವು ಅಂತ ಹೇಳ್ತಾಳೆ ಜಯ. ಅದಕ್ಕೆ ಅಜ್ಜಿ ಇನ್ನೇನು ಮಾತಾಡೋಕ್ಕಾಗಲ್ಲ, ಸುಮ್ಮನಾಗ್ಬಿಡುತ್ತೆ. ಸುಮ್ಮನಾಗಿ ಹೋಗುತ್ತೆ. ಆಮೇಲೆ ಇದನ್ನು ಕೇಳಿಸ್ಕೋತಾ ಇರ್ತಾನೆ ಕಿಟಕಿಯಲ್ಲಿ. ಯಾರು? ರಾಮಣ್ಣ ಕೇಳಿಸ್ಕೋತಾ ಇರ್ತಾನೆ. ಈ ಅತ್ತೆ ಸೊಸೆ ಮಾತುಕತೆ ನಡೀತಾರೋ ಅಂಥದ್ದನ್ನು ಕೇಳಿಸ್ಕೊಂಡು, ಸರಿ ಏನು ಮಾಡ್ಬೋದು ಇವಾಗ ಐಶು ಒಳಗಡೆ ಬರೋಕ್ಕೆ ಅಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಇವರು ಅತ್ತೆ ಸೊಸೆ ಇದೇ ಮಾತಾಡ್ಕೋತಲೇ ಇರ್ತಾರ. ಅದಕ್ಕೆ ಅವನು ಯೋಚನೆ ಮಾಡಿ ಲಾಸ್ಟಲ್ಲಿ ಆಂಜನೇಯನ ಥರ ಮಾತಾಡ್ಬಿಟ್ರೆ ಹೆಂಗೆ, ಸ್ವಲ್ಪ ಬುದ್ಧಿ ಹೇಳಿದ್ರೆ ಆಗ ಸರಿ ಹೋಗ್ಬೋದು ಅನ್ನಿಸ್ತು ಅವನಿಗೆ. ಅವಾಗ ಏನು ಮಾಡ್ತಾನೆ ಅವನು, ಆಂಜನೇಯನ ಥರ ಮಾತಾಡೋಕ್ಕೆ ಶುರು ಹಚ್ಕೋಬೇಕು. ಆ ಕಡೆ ಹೋಗಿ, ಅವ್ರದ್ದು ದೊಡ್ಡ ಮನೆ ಅಲ್ವಾ, ಅಂದರೆ ಬಳಸಿ ಬರಬೇಕು, ಅಷ್ಟೊಂದು ದೊಡ್ಡ ಮನೆ ಇದೆ. ಆ ಕಡೆ ಬರ್ತಾನೆ. ಬಂದು ಅಮ್ಮ ಅಂತೂ ಕರೆಯಲ್ಲ ಅನ್ನೋದು ಗೊತ್ತಾಯಿತು ಅವನಿಗೆ. ಯಾವ ಕಾರಣಕ್ಕೂ ನಮ್ಮವ್ವ ಕರೆಯಲ್ಲ ಅವ್ರನ್ನ ಒಳಗಡಿಕೆ ಅಂತ ಗೊತ್ತಾಯ್ತಲ್ಲ. ಅದಕ್ಕೆ ಏನು ಮಾಡ್ತಾನೆ, ಆ ಕಡೆಯಿಂದ ಬಳಸಿ ಬಂದ್ಬಿಟ್ಟು ಫೋನ್ ಮಾಡ್ತಾನೆ. ಹಲೋ, ಏನು ಮಾಡ್ತಾಯಿದ್ದೀರಿ? ಓ ಆಂಜನೇಯ, ಏನು ಮಾಡ್ತಾಯಿದ್ದೀರಿ? ಏನಿಲ್ಲ, ಸುಮ್ಮನೆ ನೀವೇ ಏನು ಮಾಡ್ತಿದ್ದೀರಿ ಅಂತ ಕೇಳೋಣ ಅಂತ ಮಾಡಿದೆ ಅಂತಾನೆ. ಅದಕ್ಕೆ ಅವಳು, ಏನಿಲ್ಲ, ಈ ಮನೆಯಲ್ಲಿ ಯಾವಾಗ ನೋಡಿದ್ರು ರಾಮಾಯಣಗಳೆಯ ಸಾಕಾಗ್ಬಿಟ್ಟಿದೆ ಅತ್ಲಾಗಿ. ಆ ಅಮ್ಮ ಜಯಮ್ಮ ಅವಳು ಒಂಥರ ವಿಚಿತ್ರವಾಗಿ ಆಡ್ತಾಳೆ, ಅವಳ ಮಗ ಇನ್ನೊಂದು ಥರ ವಿಚಿತ್ರವಾಗಿ ಆಡ್ತಾನೆ. ಎಲ್ಲರೂ ಮನೆಗಳಲ್ಲಿರೋರೆಲ್ಲ ಒಂಥರ ವಿಚಿತ್ರದ ಪ್ರಾಣಿಗಳದು ಆಡ್ದಂಗೆ ಆಡ್ತಾರೆ ಅಂತ ಬೈತಾ ಇರ್ತಾಳೆ. ಅಯ್ಯೋ ಬಿಡಿ, ಅವರಮ್ಮ ಏನು ಮಾಡಿರ್ತಾರೆ, ಅವರಮ್ಮನ ಯಾಕೆ ಬೈತೀರಾ ಅಂತ. ಅವ್ರು ನಿಮ್ಮ ಅತ್ತೆ ಅಲ್ವಾ, ಅವ್ರನ್ನ ಯಾಕೆ ಬೈತೀರಾ ಅಂತ ಕೇಳ್ತಾಳೆ. ಅಯ್ಯೋ ಅತ್ತೆನೋ ಕತ್ತೆನೋ ಹೇಳಿದ್ದು ನನಗೂ ಸಾಕಾಗೋಗಿದೆ ಅಂತ ಬೈಕೊಂಡು ಅವನ ಹತ್ರ ಮಾತಾಡಿ ಅಷ್ಟೊತ್ತು. ಆಮೇಲೆ ಈ ಕಡೆ ಜಗನು ಕೂಡ ಸೊಸೆಗೆ ಕರಿತಾನೆ, ಬಾರಮ್ಮ ಅಂತೇಳಿ. ಅವಳು ಬರಲ್ಲ. ಎಲ್ಲ ನಾಟಕ ಆಡಬೇಡಿ, ಮಾಡಿಬಿಟ್ಟು ಈಗ ನಾಟಕ ಆಡ್ತೀರ. ನಮ್ಮ ಅಪ್ಪಗೆ ಅಷ್ಟು ಅವಮಾನ ಮಾಡೋ ಅಂಥದ್ದು ಏನಿತ್ತು? ನಮ್ಮ ಅಪ್ಪನ ತಗೊಬಂದು ಆಚೆಗೆ ಎಸೆಯೋ ಅಂಥದ್ದು ಏನಿತ್ತು? ಮಾತುಕತೆಯಲ್ಲೇ ಬಗೆಹರಿಸ್ಕೊಬೋದಿತ್ತಲ್ಲ, ಹಿಂಗೆ ಯಾಕೆ ಎಸಿಬೇಕಿತ್ತು ಅಂತ ಏನು ಕೂಗಾಡು ಕಿರ್ಚಾಡ್ತಾ ಮಾಡ್ತಿರ್ತಾಳ. ಆಂಜನೇಯ ಮಾತಾಡಿದ ಮೇಲೆ ಸ್ವಲ್ಪ ಸ್ಮೂತ್ ಆಗಿರ್ತಾಳೆ. ಆಮೇಲೆ ಆಂಜನೇಯ ಮಾತಾಡಿ ಆ ಕಡೆ ಬರ್ತಾನೆ. ಮತ್ತೆ ಬಂದುಬಿಟ್ಟು ಕೇಳ್ತಾನೆ, ಅಲ್ಲ ನಂದೇ ತಪ್ಪಾಯಿತು, ಸಾರಿ, ಈಗ ಬಾ ಒಳಗಡೆ ಅಂತ ಕೇಳ್ತಾನೆ. ಅದಕ್ಕಿಲ್ಲ, ನಾನು ಬರಲ್ಲ, ನನಗೆ ಅಷ್ಟು ಅವಮಾನ ಮಾಡಿ, ನಮ್ಮ ಅಪ್ಪಗೆ ಅಷ್ಟು ಅವಮಾನ ಮಾಡಿ, ನಿಮ್ಮ ಅಪ್ಪಗೆ ಅವಮಾನ ಮಾಡಿದ್ದಕ್ಕೆ ನಿಮ್ಮ ಅಪ್ಪ ಕಾರ್ ಹೋಗೋಕ್ಕಿಂತ ಮುಂಚೆ ಹೋಗಿ ನನಗೆ ಕ್ಷಮೆ ಕೇಳಾಯಿತು, ಅದಕ್ಕೆಲ್ಲ ವರಿ ಮಾಡ್ಕೋಬೇಡ ನೀನು, ಈಗ ಬಾ ಒಳಗಡೆ ಅಂತ ಕರಿತಾನೆ. ಅದಕ್ಕೆ ಇಲ್ಲ, ನಾನು ಬರಲ್ಲ ಅಂತಾಳೆ. ಅಯ್ಯೋ ಬಾ ಒಳಗಡೆ, ಬಿಸಿಲಲ್ಲಿ ಯಾಕೆ ನಿಂತಿದೆಯಾ? ಅವತ್ತು ಆ ಸಿಟ್ಟಲ್ಲಿ ಅದೆಲ್ಲ ಆಗೋಯ್ತು, ಈಗ ಅದನ್ನ ಯೋಚನೆ ಮಾಡಿ ಫಲವೇನಿದೆ, ಬಾ ಒಳಗಡೆ ಅಂತ ಕರಿತಾನೆ. ಅದಕ್ಕೆ ಇಲ್ಲ, ನಾನು ಬರಲ್ಲ ಅಂತ ಮತ್ತೊಂಗೆ ನಿಂತಿರ್ತಾಳೆ. ಪ್ಲಾಸ್ಪಕ್ಕಿಗೆ ಹೋಗಿ ಅಲ್ಲಿ
ಆ ಕನಸು ಕಾಣ್ತಾಳೆ, ಹೇಗೆ ನನ್ನನ್ನು ನೋಡ್ಕೊಳ್ತಾ ಇದ್ದ ಅವನು ಅಂತ. ಅವನು ಅಷ್ಟೇ ಕನಸು ಕಾಣೋದು, ನನಗೆ ಹೇಗೆ ಅವಳು ನೋಡ್ಕೊತಾ ಇದ್ಲು, ಇದನ್ನೆಲ್ಲ ಕನಸು ಕಾಣ್ಕೊಂಡು ಚಿಕ್ಕ ಮಕ್ಕಳಲ್ಲಿ ಹೇಗಿದ್ದು ಅಂತ ಎಲ್ಲ ಕನಸು ಕಾಣ್ಕೊಂಡು ಆಮೇಲೆ ಸರಿ ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಬರೋಕ್ಕೆ ಒಪ್ಕೊತಾಳೆ. ಆವಾಗ ರಾಮಂಗೆ ಸದ್ಯ ಹೆಂಗೋ ಒಳಗಡೆ ಬರ್ತೀನಿ ಅಂತ ಒಪ್ಕೊಂಡ್ಲಲ್ಲ, ಅದೇ ಪುಣ್ಯ. ಅವ್ರ ಅಪ್ಪನ ಮನೆಗೂ ಹೋಗಲ್ಲ ಅಂತಾಳೆ, ಇಲ್ಲೂ ಒಳಗಡೆ ಬರಲ್ಲ ಅಂತಾಳೆ. ಮತ್ತು ಏನು ಮಾಡ್ತಾಳೆ ಅಂತ ಟೆನ್ಷನ್ ಆಗಿದೆ. ಸದ್ಯ ಬರ್ತೀನಿ ಅಂತ ಒಪ್ಕೊಂಡ್ಲಲ್ಲ ಅಂತೇಳ್ಬಿಟ್ಟು ಖುಷಿ ಆಗೋಗುತ್ತೆ. ಖುಷಿ ಆದಮೇಲೆ ಅವನು ಸರಿ ಆಯಿತು ಬನ್ನಿ ಬಾ ಅಂತೇಳಿ ಕರೆದು ಒಳಗಡೆ ಕರ್ಕೊಂಡು ಹೋಗ್ತಾನೆ. ಜಯ ಬರಲ್ಲ ಅಂತ ಹೋದವಳು ಇನ್ಯಾವ ಮುಖ ಬಿಟ್ಕೊಂಡು ಮತ್ತೆ ಒಳಗೆ ಬಂದಿದ್ದಾಳು, ಇವಳಿಗೇನು ಮಾನ ಮರ್ಯಾದೆನೇ ಇಲ್ಲ ಅಂತ ಬೈತಾಳೆ. ಹಂಗೆ ಬೈದಾಗ ಅದನ್ನು ಕೇಳೋ ಹಕ್ಕಿಲ್ಲ, ನನ್ನಿಷ್ಟ ನಾನು ಬಂದಿದ್ದೀನಿ, ನನಗೆ ಮದುವೆ ಮಾಡ್ಕೊಬರುವಾಗ ಜ್ಞಾನ ಇರಲ್ಲ, ನಾನೇನು ನಿನ್ನನ್ನು ಮದುವೆ ಮಾಡ್ಕೊಂಡು ಬಂದಿಲ್ವಲ್ಲ, ನಿನ್ನನ್ನೇನು ನೋಡಿ ಮಾಡಿ ಮದುವೆ ಮಾಡ್ಕೊಂಡು ಬಂದಿದ್ದೀನ, ಮೋಸದಿಂದ ಮದುವೆಯಾಗಿ ಬಂದಿರೋದಲ್ವ ಅಂತ. ಮೋಸ ಮಾಡಿರೋರು ಯಾರು? ನಿಮ್ಮ ಮಗ ತಾನೇ, ನಿಮ್ಮ ಗಂಡ, ನಿಮ್ಮ ಅತ್ತೆ, ಅವರೇ ತಾನೇ ಮೋಸ ಮಾಡಿರೋದು. ಅದೇನು ನನಗೇನು ಗೊತ್ತು, ಒಟ್ಟಿಗೆ ನೀನು ಒಪ್ಪಿ ಮಾಡಿ ಮಾಡ್ಕೊಬಂದಿರೋ ಹುಡುಗಿ ಅಲ್ವಲ್ಲ ನೀನು ಅಂತ ಹೇಳಿ. ಆಗ ಐಶು ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿರ್ತಾನಲ್ಲ ಆಂಜನೇಯನ ಪಾತ್ರಧಾರಿ, ಹಂಗಾಗ್ಬಿಟ್ಟು ಅವಳು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ, ಆರಾಮಾಗಿ ಸರಿ ಅಂತೇಳ್ಬಿಟ್ಟು ಆರಾಮಾಗಿರ್ತಾಳೆ. ಏನಕ್ಕೂ ಟೆನ್ಷನ್ನು ತಗೊಳ್ಳಲ್ಲ, ತಲೆನೂ ಕೆಡ್ಸ್ಕೊಳ್ಳಲ್ಲ, ಆರಾಮಾಗಿರ್ತಾಳೆ. ಆಮೇಲೆ ಸದ್ಯ ಐಶು ಒಳಗೆ ಬಂದಲ್ಲ ಅಂಥೇಳಿ ಜಗಂಗೂ ಖುಷಿ, ಅಜ್ಜಿಗೂ ಖುಷಿ, ಮತ್ತು ರಾಮಣ್ಣಂಗೂ ಖುಷಿ ಆಗುತ್ತೆ. ಆಮೇಲೆ ರಾಮಣ್ಣಂಗೆ ಖುಷಿ ಆಗುತ್ತೆ. ರಾಮಣ್ಣಂಗೆ ಫೋನ್ ಮಾಡಿಕೊಂಡು ಆಯಿತು ಬಂದುಬಿಟ್ಟೆ ನಾನು ಒಳಗಡೆ ಅಂತ ಎಲ್ಲ ಹೇಳಬೇಕು, ಆಂಜನೇಯನ ಪಾತ್ರಧಾರಿಯಾಗಿರ್ತಾನಲ್ಲ ಅವನಿಗೆ. ಅದಕ್ಕಿಂತ ಮುಂಚೆಯಾಗಿ ಇವಳು ಒಳಗಡೆ ಹೋಗಿರ್ತಾಳೆ. ಒಳಗಡೆ ಹೋಗಿ ಆಮೇಲೆ ತಿಂಡಿ ಗಿಂಡಿ ತಿಂದ್ಕೊಂಡು ಮತ್ತೆ ಮಾಮೂಲಿ ದಿನ ಹೆಂಗಿರ್ತಿದ್ಲು ಹಂಗಿರ್ಬೇಕಾಗುತ್ತೆ. ಅದಕ್ಕೇನು ಚಿಂತೆ ಮಾಡಬೇಕಾದ ಅವಶ್ಯಕತೆ ಏನಿರಲ್ಲ. ಫೋನಲ್ಲಿ ಅದೇ ಹೇಳ್ತಾಳೆ, ಆಂಜನೇಯಗೆ ಸುಮಾರು ಹೊತ್ತು ಹೇಳ್ತಾಳೆ, ಮಾವ ಹಿಂಗಂದ್ರು, ಅಪ್ಪ ಹಂಗಂದ್ರು, ಅಮ್ಮ ಹಿಂಗಂದ್ರು, ಅತ್ತೆ ಹಂಗಂದ್ರು, ಮಹಾದೇವ ಇದ್ದಾನೆ ಕಪಿರಮ್ಮ, ಅವನು ಬೇರೆ ಕರ್ಕೊಂಡೋಗಿ ನಮ್ಮ ಅಪ್ಪನ ತೊಗೊಂಡೋಗಿ ಎಸ್ದುಬಿಟ್ಟ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಳೆ. ಅದೇನೇ ಹೇಳಿದ್ರು ಅವನು ಅದೆಲ್ಲ ಗೊತ್ತಿರೋ ವಿಷಯನೇ ಅಲ್ವಾ, ಸರಿ ಓಕೆ ಅಂತೇಳ್ಬಿಟ್ಟು ಕೆಲವೊಂದು ವಿಷಯ ಅವ್ರು ಯಾಕೆ ಹಂಗೆ ಮಾಡಿದ್ರು, ಹಂಗೆ ಮಾಡಬಾರ್ದಾಗಿತ್ತು ಅಂತಾನೆ. ಇನ್ನು ಕೆಲವೊಂದು ವಿಷಯನ ಅಯ್ಯೋ ಅವ್ರು ಮಾಡೋದ್ರಲ್ಲಿ ತಪ್ಪೇನಿದೆ ಬಿಡಿ, ಮಾಡಬೇಕು ಮತ್ತು ಹಂಗೆಲ್ಲ ಅಂತ ಹೇಳ್ತಾನೆ. ಹಿಂಗೆ ಈ ಕಡೆ ಬಂದು ಅವರಪ್ಪ ಐಶು ಅಪ್ಪ ಪ್ಲ್ಯಾನ್ ಮಾಡಿದ್ದೆಲ್ಲ ಫೇಲ್ ಆಯ್ತಲ್ಲ ಅಂತೇಳ್ಬಿಟ್ಟು, ಫೇಲ್ಯೂರ್ ಆಯ್ತಲ್ಲ ಅಂತೇಳ್ಬಿಟ್ಟು ಅಲ್ಲಿ ಮದುವೆ ಆಗಬೇಕಾದವನು ಇದ್ದಾನಲ್ಲ ಅವನ ಹತ್ರ ಡಿಸ್ಕಸ್ ಮಾಡ್ತಾಯಿರ್ತಾನೆ. ಸರಿ ಅವಳನ್ನ ಕರ್ಕೊಬಂದ್ಬಿಟ್ಟು ಬೇರೆ ಮದುವೆ ಮಾಡಿಬಿಟ್ರೆ ಹಿಂಗೆ ಅಂತೇಳಿ, ಯಾಕೆ ಎಲ್ಲರೂ ಹೋಗಿ ಮತ್ತೆ ಜೈಲಿಗೆ ಕೂತ್ಕೊಳ್ಳೋಣ ಅಂತ ಅವರ ಮಾವ ಹೇಳ್ತಾನೆ. ಹಂಗಾಗ್ಬಿಟ್ಟು ಅವನು ಮಾವನ ವಿಚಾರಕ್ಕೆ ಏನಾಯಿತು ಅಂತ, ಏನು ಮಾಡೋದು ಇವಾಗ, ಯಾವ ಪ್ಲ್ಯಾನ್ ಮಾಡೋದು, ಎಲ್ಲ ಪ್ಲ್ಯಾನು ಫ್ಲಾಪ್ ಆದ್ವಲ್ಲ, ಏನು ಮಾಡೋದು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ನೋಡೋಣ ಇರು, ವಿಚಾರಿಸೋಣ ಯಾರನ್ನಾರು ಅಂತ ಅಷ್ಟೊತ್ತಿಗೆ ತಾತನ ವಿಚಾರಿಸಿದ್ರೆ ಸರಿ ಗೊತ್ತಾಗೋದೇನು ಅಂತ ಹೇಳ್ತಾನೆ. ಸರಿ ಅಂತೇಳ್ಬಿಟ್ಟು ಅಲ್ಲಿ ವಿಚಾರಿಸೋಕ್ಕೆ ಅಂತ ಹೋಗೋಕ್ಕೆ ಹೊರಡ್ತಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.